ವೈಟ್ನರ್ ಹಾಕಿರೋ ವಿಚಾರವಾಗಿ ನನಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. ಯಾವ ಕಾರಣಕ್ಕಾಗಿ, ಅಲ್ಲಿ ಏನಾಯಿತು, ಏನು ನಡೆದಿರಬಹುದು ಸರ್? ಏನ್ ಕತೆ ಅದು? ನಮ್ಮ ಅನುಭವ, ನಮಗಿರೋ ಮಾಹಿತಿ ಪ್ರಕಾರ ಸೊ ದೇವನೂರು 3ನೇ ಅಂತ ಬಡಾವಣೆಯಲ್ಲಿ ಇನ್ನೂ ಸಾಕಷ್ಟು ನಿವೇಶಗಳು ಖಾಲಿ ಇದೆ. ಆದರೆ ಅವರು ಅಲ್ಲಿ ನಿವೇಶನ ಬೇಡ ಅನ್ನೋ ಕಾರಣಕ್ಕೆ ವಿಜಯನಗರದಲ್ಲಿ ವಿಜಯನಗರ ಬಡಾವಣೆ ನಿವೇಶನ ಕೊಡಿ ಅನ್ನೋ ಉಲ್ಲೇಖ ಇತ್ತು ನಮ್ಮ ಅನುಮಾನ ಪ್ರಕಾರ. ಅದ್ರ ಮೇಲೆ ವೈಟ್ನರ್ ಹಾಕಿದ್ರು ಅವರು. ವೈಟ್ನರ್ ಹಾಕಿ ಅದನ್ನು ಮುಚ್ಚಿಟ್ಟಿದ್ರೆ. ಸೊ ಆದರೆ ಈಗ ಅದನ್ನು ಏನು ಮಾಡ್ತಾಯಿದ್ರೆ ಅವರ ಆಪ್ತರಾದಂಥ ಮೈಸೂರಿನ ಎಂ ಲಕ್ಷ್ಮಣರ ಮುಖಾಂತರ ಅನಧಿಕೃತವಾಗಿ ಒಂದು ಸರ್ಕಾರಿ ಕಚೇರಿಯೊಳಗೆ ಅನಧಿಕೃತವಾಗಿ ಹೋಗಿ ಅದಕ್ಕೊಂದು ಏನೋ ಲೈಟನ್ನು ಬಿಟ್ಟು ಅಲ್ಲಿ ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೋರಿದೀವಿ ಅನ್ನೋ ಪದಗಳಿತ್ತು. ನಾವು ವೈಟ್ನರ್ ಆಗಿ ತೋರಿಸ್ಕೊಳ್ತಾರೆ. ವೈಟ್ನರ್ ಯಾಕೆ ಹಾಕಿದ್ರೆ ಅಲ್ಲಿ ನಿವೇಶನ ಇದೆಯೋ ಇಲ್ಲೊಂದು ಎರಡನೇ ಪ್ರಶ್ನೆ. ಅದೇ ವೈಟ್ನರ್ ಹಾಕೋಂಥ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ. ಸರ್, ಈಗ ಸಿದ್ದರಾಮಯ್ಯನವರು ಈ ಒಂದು ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಅವರೇ ಖುದ್ದು ಮಾಡಿದ್ದಾರೆ ಅನ್ನುವಂಥದ್ದು, ಅಥವಾ ತಮ್ಮ ಅಧಿಕಾರದ ಪವರನ್ನು ಬಳಸಿದ್ದಾರೆ ಅಂತನೋ ಕ್ಲಾರಿಟಿ ಕೊಡೋದು? ಸರ್, ಅವರ ಅಧಿಕಾರ ಪ್ರಭಾವನ ಬಳಸ್ಕೊಂಡು ಪರೋಕ್ಷವಾಗಿ ಈ ಅಪರಾಧ ಕೃತ್ಯಗಳಿಗೆ ಅವರು ಕಾರಣರಾಗಿದ್ದಾರೆ. ಪರೋಕ್ಷವಾಗಿ? ಹೌದು. ಅವ್ರ ಪ್ರಭಾವನೆಯಲ್ಲಿ ಪರೋಕ್ಷವಾಗಿ, ಇಲ್ಲಿ ಅಪರಾಧ ಕೃತ್ಯಗಳಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗಿರ್ಬೇಕು ಅಂತೇನಿಲ್ಲ. ಪರೋಕ್ಷವಾಗಿ ಕೃತ್ಯದಲ್ಲಿ ಭಾಗಿಯಾಗಿದ್ರು ಕೂಡ ಅದು ಅಪರಾಧ ಅಂತಲೇ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಪರೋಕ್ಷವಾಗಿ ಈ ಅಪರಾಧ ಕೃತ್ಯ ನಡೆಯೋದಕ್ಕೆ ತಮ್ಮ ಪ್ರಭಾವನ ಬಳಸಿರಲ್ಲ. ಸೊ ಇವರು ಕೂಡ ಅಲ್ಲಿ ಆರೋಪಿಗಳಾಗ್ತಾರೆ. ಸೊ ಸ್ನೇಹಮಯ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ನೇರವಾಗಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿಲ್ಲ, ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನ ನೀವು ಹೇಳ್ತಾ ಇದ್ರಿ. ಓಕೆ, ಯಾವಾಗಿಂದ ಶುರು ಮಾಡಿದ್ರು ಸರ್ ಈ ಒಂದು ಪ್ರೋಸೆಸ್ನ ನೀವು ಹುಡುಕೋದಕ್ಕೆ? ಈ ಥರ ಆಗಿದೆ, ಹಿಂಗೊಂದು ನಡೀತಾ ಇದೆ. ಮೂಡ ಅಂತಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದಿರುವಂಥದ್ದೇ ಅದಕ್ಕೆ. ಬಟ್ ಇದು ಈ ರೀತಿ ದುರ್ಬಳಕೆ ಆಗ್ತಾ ಇದೆ, ಇಲ್ಲೊಂದು ಹಗರಣ ನಡೀತಾ ಇದೆ. ಯಾವಾಗ ಗೊತ್ತಾಯಿತು, ಹೇಗೆ ಶುರು ಮಾಡಿ? ನನಗೆ ಜೂನ್ ತಿಂಗಳು ಕೊನೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ದಾಖಲಾತಿ ಸಿಕ್ಕಿ ಪರಿಶೀಲನೆ ಮಾಡಿ ಅದಕ್ಕೆ ಪೂರಕವಾದ ಕೆಲವು ದಾಖಲಾತಿಗಳನ್ನು ಪಡ್ಕೊಂಡು ಪರಿಶೀಲನೆ ಮಾಡಿದ ಕೂಡಲೇ ನನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಸೊ ಅದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಸ್ನೇಹಮಯ ಕೃಷ್ಣ ಅವರು ಈ ರೀತಿಯಾದಂಥ ಹೋರಾಟ ಅಥವಾ ಯಾವುದೋ ಒಂದು ಇಡೀ ರಾಜ್ಯದ ಮುಖ್ಯಮಂತ್ರಿಯನ್ನೇ ಎದುರಾಕೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಸರ್, ನಾನು ಯಾವುದೇ ವ್ಯಕ್ತಿಯಾಗಲಿ ಅವ್ರು ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಇಲ್ಲ ಸರ್. ಯಾರು ತಪ್ಪು ಮಾಡಿದರೆ, ಯಾರು ಅಪರಾಧ ಕೃತ್ಯ ಮಾಡಿದರೆ, ಅನ್ಯಾಯ ಮಾಡಿರೋದು ಕಂಡು ಬಂದಾಗ ಅದ್ರ ವಿರುದ್ಧ ಹೋರಾಟ ಮಾಡೋದಷ್ಟೇ ನನ್ನ ಕೆಲಸ. ಅವರು ಸಣ್ಣವರು ದೊಡ್ಡವರು ಅಧಿಕಾರದಲ್ಲಿದ್ದಾರೆ ಅಧಿಕಾರದಲ್ಲಿಲ್ಲ ಈ ಪ್ರಶ್ನೆ ನನ್ನ ಮುಂದೆ ಬರೋದಲ್ಲ ಸರ್. ಸೊ ಹಾಗಾಗಿ ನಾನು ಮೊದಲು ಏನು ವ್ಯಕ್ತಿ ಹೋರಾಟ ಮಾಡ್ತೀನಿ ಅದೇ ರೀತಿ ಇದು ಹೋರಾಟ ಮಾಡ್ತೀನಿ ಅಷ್ಟೇ ಹೊರತು ಇದೊಂದು ದೊಡ್ಡ ಒಂದು ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಹೋರಾಟ ಮಾಡ್ತಾ ಇಲ್ಲ. ಸ್ನೇಹಮಯ ಕೃಷ್ಣ ಅವರೇ, ನಿಮಗೆ ಗೊತ್ತಿರ್ಬೋದು ಸಿದ್ದರಾಮಯ್ಯನವರಿಗೆ ಎಂಥ ಅಭಿಮಾನಿ ವೃಂದ ಇದೆ ಅಂತ, ಅಭಿಮಾನಿ ಬಳಗ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತೇಳಿ ಯಾರು ಕೂಡ ಒಪ್ಪೋದಕ್ಕೆ ರೆಡಿ ಇರಲ್ಲ. ನಾನು ಕೂಡ ಬಹಳಷ್ಟು ಕಡೆ ಈಗ ರಾಜ್ಯಾದ್ಯಂತ ಓಡಾಡ್ತಿರುವ ಸಂದರ್ಭದಲ್ಲಿ, ಕಾರ್ಯಕ್ರಮ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಮೂಡ ಹಗರಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿನೇ ಆಗಿಲ್ಲ, ಇದು ಸುಳ್ಳು ಆರೋಪ, ಹಣಕ್ಕಾಗಿ ದುಡ್ಡಿಗಾಗಿ ಈ ರೀತಿಯಾದಂಥ ಆರೋಪಗಳು ನಿಮ್ಮೇಲೂ ಕೂಡ ಕೇಳಿ ಬರ್ತಾ ಇದೆ. ಸರ್, ನಿನ್ನೆ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಆ ಆದೇಶನ ದಯವಿಟ್ಟು ರಾಜ್ಯ ಎಲ್ಲರೂ ಓದಿದ್ರೆ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿ ಹೇಗಿದೆ ಅನ್ನೋದನ್ನ ಮಾನ್ಯ ನ್ಯಾಯಮೂರ್ತಿಗಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ, ದಾಖಲಾತಿ ಸಮೇತ. ಓಕೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ಸಿದ್ದರಾಮಯ್ಯರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ. ನಾವು ಹೇಳೋದು ಬೇಡ, ಮಾನ್ಯ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥ ದಾಖಲಾತಿನ ನೀವು ಪರಿಶೀಲನೆ ಮಾಡ್ಬೋದು. ಓಕೆ, ದಾಖಲಾತಿಗಳನ್ನು ನೋಡಿ ಜೊತೆಗೆ ರಾಜ್ಯಪಾಲರ ನಿರ್ಧಾರವನ್ನು ತಲೆಯಲ್ಲಿಟ್ಟುಕೊಂಡು ನನ್ನ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ. ಇವತ್ತು ಕೂಡ ಬಿಗ್ ಡೇ ಇದೆ, ಮಾತನಾಡ್ಸೋಣ. ಸ್ನೇಹಮಯ ಕೃಷ್ಣ ಅವರು ನಮ್ಮ ಜೊತೆ ಇರ್ತಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಓಕೆ, ಯಾವುದೇ ಪ್ರಕರಣ ಆಗಿರ್ಬೋದು, ಆ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಚಿಕ್ಕ ವ್ಯಕ್ತಿ ಆಗಿರ್ಬೋದು, ಏನೇ ಇರಲಿ, ನಾನು ತಪ್ಪು ಮಾಡಿಲ್ಲ ಅಂತಂದಮೇಲೆ ನಾನು ಯಾಕೆ ಹೆದರಬೇಕು? ತನಿಖೆಗೆ ಆರಾಮವಾಗಿ ಆದೇಶ ಮಾಡ್ಬೋದು, ಆರಾಮ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಳ್ಳಿ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ತನಿಖೆಗೆ ಹಿಂದೇಟು ಹಾಕ್ತಿದ್ದಾರಾ? ಬನ್ನಿ, ಸ್ನೇಹಮಯ ಕೃಷ್ಣ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಸಿದ್ದರಾಮಯ್ಯನವರು ತನಿಖೆ ಮಾಡಿಸೋದಕ್ಕೆ ಅಥವಾ ತನಿಖೆಗೆ ಬಿಡ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದಾರಾ, ಭಯ ಪಡ್ತಾ ಇದ್ದಾರಾ, ಆತಂಕ ಇದೆಯಾ ಅವರಿಗೆ? ಹೌದು ಸರ್, ಖಂಡಿತವಲ್ಲ. ಯಾಕೆಂದರೆ ಯಾವುದೋ ತಪ್ಪು ಮಾಡಿದಾಗ ತನಿಖೆ ಮಾಡಲಿ ಬಿಡ್ರಿ, ತನಿಖೆ ಮಾಡಿದ್ರೆ ನನ್ನೇನು ಇದು ಬರಲ್ಲ, ಏನೇನು ತೊಂದರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇವರು ತನಿಖೆ ಮಾಡೋದಕ್ಕೆ ಇಷ್ಟೊಂದು ಸಾಕಷ್ಟು ಸರ್ಕಸ್ ಮಾಡ್ತಾರೆ ನೋಡಿದ್ರೆ, ಅವರು ಅಪರಾಧ ಕೃತ್ಯ ಮಾಡಿದ್ರೆ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ತನಿಖೆಗೆ ಅವಕಾಶ ಕೊಡ್ತಾರೆ, ಸ್ಪಷ್ಟ ಗೊತ್ತಾಗುತ್ತೆ. ನೋಡಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ,
ಸೊ ನನ್ನ ವಿರುದ್ಧ ಪೊಲೀಸ್ನವರು ಮತ್ತು ಇತರ ವ್ಯಕ್ತಿಗಳು ಸುಳ್ಳು 22 ಪ್ರಕರಣ ದಾಖಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ವಕೀಲರು ಸಲಹೆ ಕೊಟ್ಟಿದ್ದಾರೆ, ಇದನ್ನು ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಬ ಅಂತೇಳಿ. ಆದರೆ ನಾನು ಪ್ರಯತ್ನ ಪಟ್ಟಿಲ್ಲ. ಯಾಕೆ ಅಂತೇಳಿದ್ರೆ ತನಿಖೆ ಆಗಬೇಕು, ಅದು ಸುಳ್ಳು ಅಂತ ಸಾಬೀತಾಗಬೇಕು ಹೊರತು. ಸೊ ನಾನು ಅದನ್ನು ರದ್ದುಪಡಿಸ್ಕೊಂಬಂಬಿಟ್ರೆ ಹೈಕೋರ್ಟ್ ರದ್ದುಪಡಿಸ್ಕೊಂಬಂದಾಗ ಇವ್ನು ತಪ್ಪು ಮಾಡಿದ ಅಂತೇಳಿ ಜನರಲ್ ಭಾವನೆ ತಪ್ಪು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು 22 ಕೇಸಲ್ಲೂ ಕೂಡ ಒಂದೇ ಒಂದು ಕೇಸ್ನ ನಾನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗಿಲ್ಲ. ಸೊ ಸುಳ್ಳು ಅನ್ನೋದೇ ಸಾಬೀತುಪಡಿಸಿ ತನಿಖೆಯಲ್ಲಿ ಮತ್ತು ವಿಚಾರ ಸಾಬೀತುಪಡಿಸಿ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವುದೋ ತಪ್ಪು ಮಾಡ್ತಾ ಇದ್ದರೆ ತನಿಖೆಗೆ ಯಾಕೆ ಇಷ್ಟೊಂದು ನೀವು ಅಡ್ಡಿಪಡಿಸಿದ್ರಾ? ಏನು ತನಿಖೆ ಮಾಡೋದಕ್ಕೆ ಒಂದು 10 ವರ್ಷನೇ ಬೇಕಾಗಿಲ್ಲ. ಸರಿಯಾದ ರೀತಿಯ ತನಿಖೆ ನಡೆದರೆ 15 ದಿವಸ ಒಂದು ತಿಂಗಳಲ್ಲಿ ತನಿಖೆ ಮುಗಿಸಿ ಅಂತಿಮ ವರದಿ ಸಲ್ಲಿಸುವಂಥ ಇದಿದೆ, ಅವಕಾಶ ಇದೆ. ಯಾಕಂದರೆ CM ಹೇಳ್ತಿದ್ದಾರೆ ಇದು ದ್ವೇಷದ ರಾಜಕಾರಣ ನಡೀತಾ ಇದೆ ಇದು. ಹಾಗಾದರೆ ದಾಖಲೆಗಳೆಲ್ಲ ಸುಳ್ಳ? ಸರ್, ಇಲ್ಲಿ ಯಾರು ದ್ವೇಷ ಇಟ್ಕೊಂಡು ಅವ್ರ ಬಾಮೈದನಿಗೆ ಮೂಢ ಆಸ್ತಿನ ಕೃಷಿ ಭೂಮಿ ಅಂತ ರಿಜಿಸ್ಟರ್ ಮಾಡಿಸ್ಕೊಂತ ಹೇಳಿದ್ರ? ಅಥವಾ ಈ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದು ನಿವೇಶನ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತ ದಾಖಲೆ ಸೃಷ್ಟಿ ಮಾಡಿ ಅಂತ ಯಾರಾದರೂ ಹೇಳಿದ್ರ? ಓಕೆ. ಮತ್ತು ಅನ್ಯಕ್ರಾಂತಿ ಆದೇಶ ಮಾಡಬೇಕಾದ್ರೆ ಅವರು ಅದನ್ನ ಕರಾರು ಪತ್ರ ಕೊಡದಿದ್ರು ಕೂಡ ಕರಾರು ಪತ್ರ ಕೊಟ್ಟಿರೋಂಥ ಆದೇಶ ಮಾಡುವಂಥ ಯಾರಾದರೂ ಜಿಲ್ಲಾಧಿಕಾರಿಗೆ ಹೇಳಿದ್ರ? ನಿಮ್ಮ ಪ್ರಕಾರ CM ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ಬೇಕಾ? ರಾಜೀನಾಮೆ ಕೊಡಬೇಕಾ? ಸರ್, ಅದು ನೈತಿಕತೆ ಇದ್ದಾಗ ಅದು ಕೊಡಬೇಕಾಗತ್ತೆ. ಅವ್ರ ನೈತಿಕತೆ ಇಲ್ಲ, ಬಂಡತನ ತೋರಿಸಿದ್ರೆ. ಓಕೆ, ನೀವು ಹೇಳ್ತಾ ಇರೋದು ನೈತಿಕತೆಯನ್ನು ಹೊತ್ತು ಆ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಲಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಈಗ ಅವ್ರ ಅಧಿಕಾರದಲ್ಲಿದ್ದರೆ ಯಾವುದೇ ತನಿಖಾಧಿಕಾರಿ ಅವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ಎದುರ್ತಾರೆ, ಹಿಂಜರಿತಾರೆ. ನೇಮಯಿ ಕೃಷ್ಣ ಅವರು ಯಾವುದೇ ಪಕ್ಷದ ಪರ ಕೆಲಸ ಮಾಡ್ತಿದ್ದಾರಾ? ಕೇವಲ ಲಂಚದ ಆರೋಪ ಅಲ್ಲ, ಈ ರೀತಿಯಾದಂಥ ಆರೋಪ ಕೂಡ ಇದೆ ಸರ್. ಆರೋಪ ಸರ್, ನನ್ನ ಅರ್ಜಿಗಳನ್ನು ನೋಡಿದಾಗ ನಾನು ಯಾವುದೇ ವ್ಯಕ್ತಿಯ ಯಾವುದೇ ಪಕ್ಷದ ಪರವಾಗಿ ಅರ್ಜಿ ಸಲ್ಲಿಸಿರೋದಲ್ಲ. ಸೊ ಮೂಡಾದ ನಡೀತಕ್ಕಂಥ ಎಲ್ಲ ಪ್ರಕರಣ ಕೂಡ ಏನು ಅಕ್ರಮಗಳಿದೆ ಅದೆಲ್ಲರೂ ಸಮಗ್ರ ತನಿಖೆ ನಡೀಬೇಕು ಅಂತಲೇ ನಾನು ಅರ್ಜಿಯನ್ನು ಸಲ್ಲಿಸಿರ್ತಂಥದ್ದು. ಮತ್ತು ನಾನು ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ದೀನಿ. ಏನು 50 ಅನ್ನೋ ಪದ ನಿವೇಶನ ಅಕ್ರಮ ಹಂಚಲಾಗಿದೆ, ಆ ಎಲ್ಲ ನಿವೇಶನ ವಾಪಸ್ ಪಡೆಯಿರಿ. ಯಾರು ತಪ್ಪು ಮಾಡಿದ್ರೆ ಎಲ್ಲರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಂತೆ ನಾನು ಅರ್ಜಿ ಬರೆದಿದ್ದೀನಿ. ಸೊ ಇಲ್ಲಿ ಯಾವ ಪಕ್ಷ ಯಾವ ವ್ಯಕ್ತಿ ಪರ ಅನ್ನೋದು ಪ್ರಶ್ನೆ ಬರೋದಲ್ಲ. ಓಕೆ, ಈಗ ರಾಜ್ಯದ ಮುಖ್ಯಮಂತ್ರಿ ಯಾರು? ನೇಮಯಿ ಕೃಷ್ಣ ಅವರೇ, ಸಿದ್ದರಾಮಯ್ಯ ಈಗಲೂ ಕೂಡ ಅಧಿಕಾರದಲ್ಲಿದ್ದಾರೆ. ಪ್ರಭಾವ ಬೀರೋದಿಲ್ಲ ಅಂತೀರಾ ತನಿಖಾ ಸಂಸ್ಥೆಗಳ ಮೇಲೆ ಇವಾಗ? ಖಂಡಿತವಾಗ್ಲೂ ಬೀರ್ತಾರೆ ಸರ್. ಆ ಕಾರಣಕ್ಕೋಸ್ಕರ ನಾವು ರಾಜ್ಯದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ಸ್ವತಂತ್ರ ತನಿಖಾ ಸಂಸ್ಥೆಗೆ ತನಿಖೆ ಯಾವ ರೀತಿ ಇರಬೇಕು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ತನಿಖೆ ಯಾರು ಮಾಡಬೇಕು, ಯಾವ ರೀತಿ ಇರಬೇಕು, ಹೇಗೆ ನಡಿಬೇಕು ತನಿಖೆ? ಸರ್, ನಾವು ತನಿಖೆನ CBIಯಿಂದನೇ ಮಾಡಬೇಕು ಅಂತಲೇ ಮನವಿ ಮಾಡ್ಕೊಂಡಿದ್ದೀವಿ. ಮಾನ್ಯ ನ್ಯಾಯಾಲಯ ಏನು ಆದೇಶ ಮಾಡೋದು ನೋಡಿಕೊಂಡು CBIಯಿಂದ ತನಿಖೆ ಮಾಡಿಸೋದಕ್ಕೆ ಏನು ಮಾಡಬೇಕು ಆ ಒಂದು ಕಾನೂನು ಪ್ರಕ್ರಿಯೆನ ನಾವು ಮುಂದೆ ಹೊರಿಸ್ತೀವಿ. ಆಗುತ್ತೆ ಅಂತ ಅಂತೀರಾ? ನಿರೀಕ್ಷೆ ಇದೆಯಾ ನಿಮಗೆ ಈ ನಿಮ್ಮ ಹೋರಾಟಕ್ಕೆ? ಓಕೆ, ಒಂದು ನಿಟ್ಟಿನಲ್ಲಿ ಈಗ ನೋಡ್ತಾ ಹೋದರೆ ನೀವು ಕೊಟ್ಟಂಥ ದೂರ ಆಗಿರ್ಬೋದು ಅಥವಾ ನಡೆದಂಥ ಪ್ರಾಸಿಕ್ಯೂಷನ್ ವಾದ ಪ್ರತಿವಾದ ಆಗಿರ್ಬೋದು, ರಾಜ್ಯಪಾಲರ ನಿರ್ಣಯವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಆದರೆ ತನಿಖೆಯ ವಿಚಾರವಾಗಿ ಏನಾಗುತ್ತೆ, ನಿರೀಕ್ಷೆ ಇದೆಯಾ? ಏನಾಗ್ಬೋದು ಸರ್? ಇವತ್ತು ಕೂಡ ನಮ್ಮ ಪರವಾಗಿ ಆದೇಶ ಬರುತ್ತೆ ಅಂತಲೇ ನಿರೀಕ್ಷೆ ಇದೆ ಸರ್. ಇವತ್ತು ಕೂಡ ಏನು ಆದೇಶ ಬಾಕಿ ಇದೆ ಆ ಆದೇಶನೂ ಕೂಡ ನಮ್ಮ ಪರವಾಗಿ ಆದೇಶ ಆಗಿ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡೋದಕ್ಕೆ ಇವತ್ತು ಏನು ಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡುತ್ತೆ. ಅದು ಮಾಡಿದ ನಂತರ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ. ಓಕೆ, ತಾವೇನು ನಿರೀಕ್ಷೆ ಮಾಡ್ತೀರಿ ಹಾಗಾದರೆ? ತನಿಖೆ ತಂಡ ಏನಾಗ್ಬೋದು, ಏನು ಮಾಡ್ಬೋದು? ಫೈನಲಿ ಕೊನೆ ಪ್ರಶ್ನೆ ಇದು. ಸಿದ್ದರಾಮಯ್ಯನವರ ಈ ಒಂದು ಏನು ನೀವು ಆರೋಪ ಮಾಡ್ತಾ ಇದ್ದೀರಾ, ಈ ಹಗರಣ ಅಥವಾ ನೀವೇನು ಖಾಸಗಿ ದೂರು ಕೊಟ್ಟಿದ್ದೀರಾ ಅಥವಾ ಏನು ರಾಜ್ಯದಲ್ಲಿ ಮೂಢ ಹಗರಣ ನಡೀತಾ ಇದೆ, ಇದು ಎಲ್ಲಿಗೆ ಹೋಗಿ ನಿಲ್ಬೋದು, ಏನಾಗಬಹುದು? ನೀವು ಅಂದುಕೊಂಡಿದ್ದಾಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಎಲ್ಲರೂ ಸೇರಿಕೊಂಡು ಒಂದು ಕತೆ ಮಾಡ್ತೀರಾ ಅಂತ ಕಾಣುತ್ತೆ. ಏನಾಗುತ್ತೆ ಒಟ್ಟಲ್ಲಿ? ಸರ್, ಈ ಪ್ರಕರಣ ತಾರ್ಕಿಕ ಅಂತ್ಯ ಕಾಣೋವರೆಗೂ ಅಂದರೆ ನಾವೇನು ಆರೋಪ ಮಾಡಿದ್ದೀವಿ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆದು ಅಕ್ರಮವಾಗಿ ನಿವೇಶನ ಪಡೆದಿರತಕ್ಕಂಥ ಎಲ್ಲ ವ್ಯಕ್ತಿಯ ಅಧಿಕಾರಿಗಳ ಮೇಲೆ ತನಿಖೆ ಶಿಕ್ಷೆಗೊಳಪಡಿಸಿ ಅವ್ರು ಪಡ್ಕೊಂಡಿರೋಂಥ ಎಲ್ಲ ನಿವೇಶನಗಳು ನಗರಾಭಿವೃದ್ಧಿ ಪ್ರದೇಶಗಳಿಗೆ ವಾಪಸ್ ಬಂದು ಅರ್ಹ ಫಲಾನುಭವಿಗಳಿಗೆ ಆ ನಿವೇಶನ ತಲುಪಿಸೋದು ನಮ್ಮ ಉದ್ದೇಶ. ಆ ಉದ್ದೇಶ ಇಡೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು ನೇಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ಸರ್, ನೋಡಿ, ಬಹಳ ಪ್ರಮುಖವಾಗಿ ಈಗ ಏನಾಗುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲ. ಸಿದ್ದರಾಮಯ್ಯನವರು ನೇರವಾಗಿ ಅಲ್ಲ, ಪ್ರತ್ಯಕ್ಷವಾಗಿ ಅಲ್ಲ, ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ. ಇಡೀ ಫ್ಯಾಮಿಲಿ ಇದರೊಳಗಡೆ ಇನ್ವಾಲ್ವ್ಮೆಂಟ್ ಇದೆ. ಈ ಒಂದು ಹಗರಣದ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಇಲ್ಲೂ ಫೇಲ್ಯೂರ್ ಆದರೆ ನಾವು ಮತ್ತೆ ಮೇಲ್ಮನವಿ ಸಲ್ಲಿಸ್ತೀವಿ. ಈ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನೇಮಯಿ ಕೃಷ್ಣ ಅವರು ತಮ್ಮದೇ ರೀತಿಯಲ್ಲಿ ತಮ್ಮ ಖಾಸಗಿ ದೂರಿನ ಅನ್ವಯ ಮುಂದೆ ಏನು ಮಾಡಬೇಕು, ಏನಾಗಬಹುದು ಅನ್ನೋದ್ರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಎಸ್, ಇವಿಷ್ಟು ಈ ಕ್ಷಣದ ಸುದ್ದಿ ಅಥವಾ ಈ ಕ್ಷಣದ ಡಿಬೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.